ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಆನ್ಲೈನಿಂದ ಗಿಡಗಳನ್ನ ತರಿಸಿದ್ದೀನಿ. ಯಾವ ಗಿಡಗಳು ತರಿಸಿದ್ದೀನಿ ಅಂತಂದರೆ ಗುಲಾಬಿ ಗಿಡಗಳನ್ನ ತರಿಸಿದ್ದೀನಿ. ನೋಡೋಣ ಇವಾಗ ಹೇಗಿದೆ ಗಿಡಗಳು ಅಂತ. ಗೈಸ್, ಆನ್ಲೈನ್ ಗಿಡಗಳು ಅಂತಂದರೆ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ. ಇವಾಗ ಅದನ್ನ ಓಪನ್ ಮಾಡಿ ನೋಡೋಣ ಚೆನ್ನಾಗಿದೆಯಾ, ಹೇಗಿದೆ ಗಿಡಗಳು ಅಂತ. ನಾನು ಮೊದಲೊಂದು ಸಲ ತರಿಸಿದ್ದೆ, ಚೆನ್ನಾಗೇ ಬಂದಿತ್ತು. ಇವಾಗ ನೋಡೋಣ ಹೇಗಿರ್ತವೆ ಗಿಡಗಳು ಅಂತ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಈಗ ಓಪನ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ. ನಾನು 4 ಕಲರ್ ಗುಲಾಬಿ ಗಿಡನ ಆನ್ಲೈನು ಪಿಕ್ಚರ್ಸಲ್ಲಿ ತೋರಿಸಿದ್ರು, ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಒಂದು ಕಲರೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್. ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳ್ಗೇನು ಹೇಟ್ ಆಗಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡಿ ಕಳಿಸಿದ್ದಾರೆ ಅಂತ. ಫ್ರೆಂಡ್ಸ್, ಹೊಸಬ್ರು ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸು ಕೂಡ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ನರ್ಸರಿಲೂ ಕೂಡ ಹೋಗಿ ಗಿಡಗಳನ್ನ ತೊಗೊಂಡು ಬರ್ತೀನಿ. ಅಲ್ಲಿ ಏನಂತ ಹೇಳಿದ್ರೆ ರೇಟ್ ಜಾಸ್ತಿ, ಅವ್ರು ಹೇಳ್ದಷ್ಟೇ ನಾವು ಕೊಡಬೇಕು. ಆನ್ಲೈನಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡಿರ್ತಾರೆ. ಯಾಕಂದರೆ ನಾನು 4 ಗುಲಾಬಿ ಗಿಡನ ತರಿಸಿರೋದು. ನನಗೆ ತುಂಬಾ ಕಮ್ಮಿ ಅಮೌಂಟ್ ಬಂದಿದೆ. 120 ರೂಪಾಯಿಗೆ 4 ಗುಲಾಬಿ ಗಿಡ ತರಿಸ್ಕೊಂಡಿದ್ದೀನಿ. ನೀವು ನರ್ಸರಿಗೆ ಹೋದರೆ ಅವರು ಒಂದು ಗಿಡಕ್ಕೆ 100 ರೂಪಾಯಿ ಮಾಡಿರ್ತಾರೆ. ನೋಡಿ ನಮಗೆ ಎಷ್ಟೊಂದು ಚೀಪಾಗಿ ಸಿಕ್ತು ಆನ್ಲೈನಲ್ಲಿ ಅಂತ. ನೀವು ಕೂಡ ಫ್ರೆಂಡ್ಸ್ ಈ ಥರ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ತೊಗೋಬೋದು. ಇದು ಮೀಶೋದಲ್ಲಿ ನಾನು ತೊಗೊಂಡಿರೋದು. ಫ್ರೆಂಡ್ಸ್, ನೋಡ್ಬೋದು ಒಂದೊಂದಾಗಿ ನಾನು ಗುಲಾಬಿ ಗಿಡಗಳನ್ನ ತಗೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗ್ರೀನ್ ಆಗಿದೆ. ಒಂದು ಕೂಡ ಚೆನ್ನಾಗಿಲ್ಲ ಗಿಡಗಳು ಅಂತಲ್ಲ, ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗೇ ಕೊಟ್ಟಿದ್ದಾರೆ ನೋಡಿ. ತುಂಬಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಥರದ ಗಿಡಗಳು ನಮಗೆ ಸಿಕ್ಕಿದ್ರೆ ನಾವು ಪಾಟ್ಗೆ ಹಾಕೊಂಡ್ರೂ ಕೂಡ ಅವಕ್ಕೆ ಏನೂ ಆಗಲ್ಲ. ಅಲ್ಲೇ ಒಣಗಿಬಿಟ್ರೆ ಗಿಡಗಳು, ನಾವು ಪಾಟ್ಗೆ ಹಾಕಿ ಎಷ್ಟೇ ಗೊಬ್ಬರ ಹಾಕಿ ನೀರು ಹಾಕಿದ್ರೂ ಕೂಡ ಅವು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಹಸ್ರಾಗಿದ್ದರೆ ಇವು ಫ್ರೆಶ್ ಆಗಿರ್ತವೆ ಅಂತ ಇದನ್ನು ನೀಟಾಗಿ ನಾವು ಪಾಟ್ಗೆ ಹಾಕ್ಬಿಟ್ಟು ಗೊಬ್ಬರ, ನೀರು ಮತ್ತು ಅದಕ್ಕೆ ಔಷಧಿ ಎಲ್ಲ ಹಾಕಿಬಿಟ್ರೆ ತುಂಬಾ ಗಿಡಗಳು ಜಾಸ್ತಿ ಹೂಗಳನ್ನ ಬಿಡ್ತವೆ. ಗಿಡಗಳನ್ನ ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಆ ಗಿಡದ ಬೇರಿಗೆ ಭತ್ತದ ಹೊಟ್ಟಿಂದ ಹಾಕಿದ್ದಾರೆ. ನೋಡ್ಬೋದು ನೀವು ಗೈಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಭತ್ತದ ಹೊಟ್ಟು ಮತ್ತು ಅದಕ್ಕೊಂದು ಸ್ವಲ್ಪ ಕಾಯಿದ್ದು ಚೆಗರೆ ಮತ್ತು ಸ್ವಲ್ಪ ಗೊಬ್ಬರ ಥರ ಹಾಕಿಬಿಟ್ಟು ರೌಂಡ್ಸ್ ಆಗಿ ಈ ಥರ ಮಾಡಿ ಗಿಡಗಳನ್ನ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ತೊಗೊಂಡೋಗಿ ನಾವು ಪಾಟ್ಗೆ ಹಾಕೋಬೋದು. ಯಾವ ಥರ ಹಾಕ್ತೀನಿ ಅಂತ ನೀವು ಮುಂದೆ ನೋಡ್ಕೊಂಡೋಗಿ. ನಿಮ್ಗೆ ಯಾವ ರೀತಿ ಗಿಡಗಳು ಬೇಕೋ ಅದನ್ನು ಹೋಗಿ ನೀವು ಶಾಪಿಂಗ್ ಮಾಡ್ಬೋದು. ಮೀಶೋದಲ್ಲಿ ತುಂಬಾ ಫ್ಲವರ್ಸ್ ಗಿಡಗಳನ್ನೆಲ್ಲ ಬಿಟ್ಟಿದ್ದಾರೆ. ಆಮೇಲೆ ಕಮ್ಮಿ ಅಮೌಂಟು ಕೂಡ. ನೋಡಿ ಗೈಸ್, ನೀವು ಹೋಗ್ಬಿಟ್ಟು ಮೀಶೋದಲ್ಲಿ ಚೆಕ್ ಮಾಡಿ, ಎಲ್ಲ ಥರದ್ದು ಹೂಗಳ ಗಿಡ ಎಲ್ಲ ಇದೆ. ಅಮೌಂಟು ಕೂಡ ಕಮ್ಮಿ ಇದೆ. ನಿಮಗೆ ಯಾವ್ದು ಬೇಕು ಚೂಸ್ ಮಾಡಿಕೊಂಡು ನೀವು ತೊಗೋಬೋದು. ಫ್ರೆಂಡ್ಸ್, ನೀವು ನೋಡ್ಬೋದು ಗಿಡಗಳನ್ನ ಪಿಕ್ಚರ್ಸು ಕೂಡ ನಾನು ಹಾಕಿದ್ದೀನಿ. 4 ಡಿಫ್ರೆಂಟ್ ಕಲರ್ಸು ಕೂಡ ನೀವು ನೋಡ್ಬೋದು. ಅವೈಲೇಬಲ್ ಆಗಿ ಸಿಗುತ್ತೆ ಕೂಡ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ. ಗೈಸ್, ನೋಡ್ಬೋದು ನಾನು ಯಾವ ಥರ ಪ್ಲಾಂಟಿಂಗ್ ಮಾಡ್ತಾಯಿದ್ದೀನಿ ಅಂತ. ಒಂದು ಪಾಟನ್ನು ಈ ಥರ ತೊಗೊಂಡು ನಾವು ಫರ್ಟಿಲೈಸರ್ಗೆ ಅಂತಂದ್ಬಿಟ್ಟು ಹೂವಿನ ಕಸ ಮತ್ತು ಎಲೆಗಳನ್ನೆಲ್ಲ ನಾನು ಒಂದು ಡ್ರಮ್ಗೆ ಹಾಕಿಟ್ಟಿದ್ದೆ. ಅದು ಫರ್ಟಿಲೈಸರ್ ಎಲ್ಲ ತೊಗೊಂಡು ನನಗೆ ಗಿಡಕ್ಕೆ ಹಾಕಿದ್ದೆ. ಅದು ಒಣಗಿತ್ತಲ್ಲ, ಒಣಗಿರೋದನ್ನ ತೆಗೆದುಬಿಟ್ಟು ಈ ಥರ ನೀವು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮರಳು ಇಲ್ಲ ಅಂತಂದರೆ ಮಣ್ಣನ್ನು ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಮತ್ತೊಂದು ಏನಂತ ಹೇಳಿದ್ರೆ, ಬರೀ ಮಣ್ಣಿಂದನೇ ಗಿಡ ಚೆನ್ನಾಗಿ ಬರಲ್ಲ. ಯಾಕಂತಂದರೆ ಅದಕ್ಕೆ ಸ್ವಲ್ಪ ಮರಳು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗೊಬ್ಬರನೂ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಈ ನೋಡಿ, ತರಗು ಎಲೆಗಳೆಲ್ಲ ಗಿಡದಿಂದ ಉದುರಿರುತ್ತಲ್ವ, ಆ ಗಿಡದ ಎಲೆಗಳು ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಸುವಿನ ಗೊಬ್ಬರ ಎಲ್ಲಾದರೂ ಸಗಣಿ ಹಾಕೇ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಎತ್ಕೊಂಡು ಬಂದು ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿಬಿಟ್ಟು ಕೂಡ ನೀವು ಇದನ್ನು ಮಿಕ್ಸ್ ಮಾಡಿ ಹಾಕೋಬೋದು. ತುಂಬ ಗಿಡಗಳು ಚೆನ್ನಾಗಿ ಬರುತ್ತೆ. ಹೂಗಳು ತುಂಬಾ ಬಿಡುತ್ತೆ, ಜಾಸ್ತಿ ಹೂಗಳು ಬಿಡುತ್ತೆ. ಫ್ರೆಂಡ್ಸ್, ನಾನು ಹೇಗೆ ಗಿಡ ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಕೊಂಡು ಮಾಡ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು 4 ಪಾಟ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು 4 ಗಿಡ ಅಲ್ವಾ. ಅದಕ್ಕೆ ಇವಾಗ 4 ಪಾಟ್ ತೊಗೊಂಡು ಎಲ್ಲಕ್ಕೂ ಸಮನಾಗಿ
ಒಣಗಿರೋ ಎಲೆಗಳು ಹೂಗಳ್ದು ಫರ್ಟಿಲೈಸರ್ದು ತೊಗೊಂಡಿದ್ನಲ್ವ ಅದನ್ನು ಸ್ವಲ್ಪ ಹಾಕೋದು ಮತ್ತು ಮಣ್ಣು ಕೂಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ 4 ಪಾಟ್ಗೂ ಕೂಡ ನಾನು ಒಂದೊಂದಾಗಿ ಗಿಡನ ಪ್ಲಾಂಟಿಂಗ್ ಕೂಡ ನಾನು ಮಾಡ್ತಾಯಿದ್ದೀನಿ. ಗೈಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗುಲಾಬಿ ಗಿಡಗಳು ಅಂತ. ಒಂದೊಂದು ಕಡೆ ತುಂಬಾ ಒಣಗೋಗ್ಬಿಟ್ಟಿರುತ್ತೆ, ಅದು ಹಾಕಬಾರ್ದು. ನೀವು ಎಷ್ಟೇ ಗೊಬ್ಬರ, ಮಣ್ಣು, ಮರಳು, ಎಲೆಗಳು ಎಲ್ಲ ಹಾಕಿದ್ರೂ ಕೂಡ ಅದು ಸತ್ತೋಗಿಬಿಡುತ್ತೆ. ನೀವು ಗಿಡ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ನಾವು ಗಿಡ ಹಾಕಿದ ತಕ್ಷಣ ಹಾಗೆ ಬಿಡಬಾರ್ದು, ಅದಕ್ಕೆ ನೀರು ಹಾಕಬೇಕು. ಅಲ್ಲಲ್ಲೇ ನಾವು ನೋಡ್ಕೊಂಡು ಸ್ವಲ್ಪ ನೀರನ್ನು ಹಾಗೆ ಚಿಮ್ಸ್ಕೊಂಡು ಬಂದರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದು ಹೂಗಳನ್ನ ಚೆನ್ನಾಗಿ ಬಿಡುತ್ತೆ. ಈ ಥರ ಸ್ವಲ್ಪ ಮಣ್ಣು ಮತ್ತು ಹೂವಿಂದು ಎಲೆಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತುದಿಯಲ್ಲಿ ಹಾಗೆ ಬಿಟ್ಬಿಡಿ. ತುಂಬ ಏನು ತುಂಬಕ್ಕೆ ಹೋಗಬೇಡಿ, ಯಾಕಂದರೆ ನಾವು ನೀರು ಹಾಕಿದಾಗ ಕೆಳಗೆ ಹರ್ಕೊಂಡು ಬರೋ ಸಾಧ್ಯತೆ ಇರುತ್ತೆ. ನಾವು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಆ ಗಿಡದಲ್ಲಿ ಮಣ್ಣಿರಬೇಕು ಅಷ್ಟೇ. ನೋಡಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ನೀವು ಕೂಡ ಈ ಥರನೇ ನೋಡ್ಕೊಂಡು ಮಾಡ್ಕೊಳ್ಳಿ. ಫರ್ಟಿಲೈಸರ್ದು ಎಲ್ಲ ತೊಗೊಂಡು ನಾವು ಈ ಥರ ಒಂದು ಪಾಟ್ಗೆ ಹಾಕ್ಕೊಂಡು ಎಲ್ಲ ಎಲೆಗಳು ಹೂಗಳನ್ನೆಲ್ಲ ಈ ಥರ ಡ್ರೈ ಆಗಿ ಒಣಗಿಸ್ಕೊಬಿಟ್ರೆ ಆವಾಗ ನಮಗೆ ಈಸಿ ಆಗುತ್ತೆ. ಈ ಥರ ತರ್ಗ ಥರ ಬರುತ್ತೆ ಪುಡಿಯಾಗಿ. ಅದು ಥರ ಒಂದು ಗಿಡಕ್ಕೆ ಗೊಬ್ಬರನೇ ನೋಡಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬರ್ತವೆ. ಒಣಗಿರೋದನ್ನ ತೆಗೆದುಬಿಟ್ಟು ಈ ಥರ ನೀವು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮರಳು ಇಲ್ಲ ಅಂತಂದರೆ ಮಣ್ಣನ್ನು ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅದು ಹೂವಿಂದು ಎಲೆಗಳು ಮತ್ತು ಗಿಡದ ಎಲೆಗಳನ್ನೆಲ್ಲ ತೊಗೊಂಡು ಹಾಕಿ ಮತ್ತು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಈ ಥರ ನೋಡಿ ಗಿಡ ಕೂರಿಸ್ಕೋಬೇಕು. ಈ ಥರ ಕೂರಿಸ್ಕೊಂಡು ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಎಲೆಗಳು ಕೂಡ ಹಾಕ್ಕೊಂಡು ಈ ಥರ ಮುಚ್ಚಿಬಿಟ್ರೆ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ನೋಡ್ಕೊಂಡು ಈ ಥರ ಪ್ಲಾಂಟಿಂಗ್ ಮಾಡ್ಕೊಳ್ಳಿ. ಯಾವುದೇ ಗಿಡಗಳನ್ನ ನೀವು ಆನ್ಲೈನಲ್ಲಿ ತಂದ ತಕ್ಷಣ ಹಾಗೆ ಇಡಬೇಡಿ. ಯಾಕಂತಂದರೆ ಅದು ಒಣಗೋಗೋ ಸಾಧ್ಯತೆ ಇರುತ್ತೆ. ನೀವು ಬೈ ಚಾನ್ಸ್ ಅವತ್ತು ನೀವು ಪ್ಲಾಂಟಿಂಗ್ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಅದಕ್ಕೆ ನೀರು ಚಿಮ್ಮಿಸ್ಬಿಟ್ಟು ಅದನ್ನು ಓಪನ್ ಮಾಡಿ ನೀರನ್ನು ಚಿಮ್ಮಿಸ್ಬಿಟ್ಟು ನೀವು ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಅದು ಪ್ಯಾಕಿಂಗ್ ಒಳಗಡೆ ಇಟ್ಬಿಟ್ರೆ ಅದು ಗಿಡಗಳೆಲ್ಲ ಸ್ವಲ್ಪ ಒಣಗಿಕೊಬಿಟ್ಟಿರುತ್ತೆ. ಅದು ಸ್ವಲ್ಪ ಚಿಗುರೋದು ತುಂಬ ಕಷ್ಟ ಆಗಿಬಿಡುತ್ತೆ. ನೀವು ತಂದು ದಿನವೇ ಮಾಡ್ಕೋಬೋದು. ಏನಾದರೆ ನಿಮಗೆ ಮಾಡಲಿಕ್ಕಾಗಿಲ್ಲ ಅಂತಂದರೆ ಒಂದಿನ ಬಿಟ್ಕೊಂಡು ನೀವು ಮಾಡಿಕೊಂಡ್ರೆ ನೀವು ಸ್ವಲ್ಪ ಅದಕ್ಕೆ ನೀರು ಚಿಮ್ಮಿಸ್ಬಿಟ್ಟು ಹಾಗೆ ಇಟ್ಬಿಡಿ. 4 ಗಿಡನೂ ಹಾಕಬೇಕಲ್ವಾ, ಒಂದೊಂದಾಗಿ ಅದಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಸೇಮ್ ಪ್ರೊಸೀಜರು 4 ಗುಲಾಬಿ ಗಿಡಕ್ಕೂ ಕೂಡ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಶೋ ಪ್ಲಾಂಟ್ದು ಇದು ಗೆಂಡೆಗಳು. ನಾನು ಒಂದು 4-5 ಪ್ಲಾಂಟ್ ಹಾಕಿದ್ದೆ ಶೋದು. ಅದು ಸ್ವಲ್ಪ ಒಣಗಿಬಿಡ್ತು, ಅದ್ರ ಕೆಳಗಡೆ ಗೆಂಡೆ ಇತ್ತು. ಅದನ್ನು ಎಲ್ಲ ಕಡೆ ಇವಾಗ ಹಾಕ್ತಾಯಿದ್ದೀನಿ. ಅದು ಈ ಗಾರ್ಡನ್ನು ಪಾಟ್ಗೆ ನಾವು ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೆಳಗಡೆ ಮಣ್ಣು ಪ್ರತಿಯೊಂದು ಎಲೆ ಇದೆಯಲ್ವ, ಫುಲ್ಲು ನಾವು ನೀರು ಬಿಟ್ಟರೂ ಕೂಡ ಒಂದು ಲೈನ್ ಬರುತ್ತೆ ನೋಡಿ. ನಮ್ಮದು ಗಾರ್ಡನ್ ಪಾಟು ನೀವು ನೋಡಿರ್ಬೋದು ಯಾವ ಥರ ನಾವು ಕಟ್ಟಿದ್ದೀವಿ ಅಂತ. ನಾವು ಒಂದು ಕಡೆ ನೀರು ಬಿಟ್ಟರೆ ಎಲ್ಲ ಗಿಡಕ್ಕೂ ಹರ್ಕೊಂಡು ಹೋಗ್ತಾ ಇರುತ್ತೆ ನೋಡಿ. ಈ ಥರ ನಮ್ಮದು ಪಾಟ್ ಬಂದು ನಾನು ಇಲ್ಲಿ ಗೆಂಡೆಗಳು ಹಾಕ್ತಾಯಿದ್ದೀನಿ ಶೋ ಗಿಡದ್ದು. ಅದು ಸ್ವಲ್ಪ ದೊಡ್ಡದಾದಮೇಲೆ ನಾವು ಗೆಡ್ಡೆನ ತೊಗೊಂಡು ಬಂದು ನಾವು ಪಾಟ್ಗೆ ಹಾಕ್ಬಿಟ್ಟು ಇಂಡೋರ್ ಪ್ಲಾಂಟು ಕೂಡ ಮನೆ ಮುಂದೆ ಡೋರ್ ಹತ್ರ ನಾವು ಇಟ್ಕೋಬೋದು. ಒಂದೇ ಕಡೆ ಈ ಥರ ಊದ್ಬಿಡಬಾರ್ದು. ಪಕ್ಕದಲ್ಲಿ ಒಂದು ಅರ್ಧ ಅಡಿ 1 ಅಡಿ ಬಿಟ್ಟು ನಾವು ಹಾಕಿದ್ರೆ ನಮಗೆ ನೀಟಾಗಿ ಶೋ ಗಿಡಗಳು ಬರುತ್ತೆ. ಇಲ್ಲ ಒಂದ್ರ ಪಕ್ಕ ಒಂದು ಆಗಿಬಿಟ್ರೆ ಅದು ಎಲ್ಲ ದೊಡ್ಡದಾಗಿ ಹರಡುತ್ತೆ ಅಲ್ವಾ. ಆವಾಗ ಅದೇನಾಗುತ್ತೆ ಒಂದಕ್ಕೊಂದು ಟಚ್ ಆಗಿ ಅದು ನೀಟಾಗಿ ಹೂವೆಲ್ಲ ಬಿಡಲ್ಲ. ಸ್ವಲ್ಪ ದೂರ ಆದರೆ ಅದು ಫುಲ್ಲು ಜಾಸ್ತಿ ಎಲೆಗಳೆಲ್ಲ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಮೇಲಕ್ಕೆ ಬರುತ್ತೆ, ಲುಕ್ಕಾಗೂ ಕಾಣಿಸುತ್ತೆ. ಪಕ್ಕದಲ್ಲ ಹಾಕ್ಕೊಂಡ್ರೆ ನೀವು ಹತ್ರದಲ್ಲ ಹಾಕಿಬಿಟ್ರೆ ಏನಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಗಿಡ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಸ್ಪೇಸ್ ಬಿಟ್ಟು ನಾವು ಹಾಕ್ಕೊಂಡೋದ್ರೆ ತುಂಬ ಗಿಡಗಳು ಚೆನ್ನಾಗಿ ಬರ್ತವೆ. ನಾವು ಪಾಟ್ಗೆ ಆಗಲಿ ಮತ್ತು ಗಾರ್ಡನ್ ಪಾಟ್ಗೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಒಂದು ಅರ್ಧ ಅಡಿ 1 ಅಡಿ ಬಿಟ್ಟು ನಾವು ಗಿಡಗಳನ್ನ ಹಾಕ್ಕೊಂಡ್ರೆ ಗಿಡಗಳು ನೀಟಾಗಿ ಚೆನ್ನಾಗಿ ಬರ್ತವೆ. ಇಲ್ಲ ಪಕ್ಕ ಹಾಕಿಬಿಟ್ರೆ ಅದು ಗೆಡ್ಡೆಗಳು ಕೂಡ ಅದ್ರ ಪಕ್ಕದಲ್ಲೇ ಸೇರ್ಕೊಬಿಡ್ತವೆ. ಆವಾಗ ಅದು ಜಾಸ್ತಿ ಬರಲಿಕ್ಕೆ ಅವಕಾಶ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಹಾಕಿದ್ರೆ ತುಂಬಾ ಗೆಡ್ಡೆಗಳು ಕೂಡ ಅದು ಬರಲಿಕ್ಕೆ ಸ್ಪೇಸ್ ಆಗುತ್ತೆ.
ಗೈಸ್ ಅದು ಗೆಡ್ಡೆಗಳನ್ನ ಹಾಕಿಬಿಟ್ಟು ಹಾಗೆ ಬಿಡಬಾರ್ದು. ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಮಿಸ್ಬೇಕು. ಚಿಮ್ಮಿಸಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಣಗಿಬಿಡುತ್ತೆ. ಯಾಕಂದರೆ ಅದು ಹಸಿಯಾಗಿ ಒಳಗಡೆಯಿಂದ ಅದು ಎಲೆ ಕಡಿಬೇಕು ಅಂತ ಹೇಳಿದ್ರೆ ನಾವು ನೀರನ್ನು ಸ್ವಲ್ಪ ಕೈಯಲ್ಲಾದರೂ ಚಿಮ್ಮಿಸ್ಬೋದು. ಇಲ್ಲ ಅಂತಂದರೆ ನಾವು ಸ್ಪ್ರೇ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಪೈಪಲ್ಲೂ ಕೂಡ ಹಾಕೋಬೋದು. ನಿಮಗೆ ಯಾವ ರೀತಿ ನೀವು ಮಾಡ್ತೀರಾ ಆ ರೀತಿ ಕೂಡ ನೀವು ಮಾಡ್ಕೊಳ್ಳಿ. ತುಂಬ ಗಿಡಗಳು ಚೆನ್ನಾಗಿ ಬರುತ್ತೆ. ಮತ್ತು ಹೊಸ್ದಾಗಿ ನಾವು ಯಾವುದೇ ಬೀಜಗಳು ಗಿಡಗಳು ಹಾಕಿದರೆ ಡೈಲಿ ಒಂದೊಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಬನ್ನಿ. ಇಲ್ಲಾಂದರೆ ನೀರನ್ನು ಸ್ಪ್ರೇ ಮಾಡಿ. ಹಾಗೆಯೇ ತುಂಬ ಗಿಡ ಚೆನ್ನಾಗಿ ಬರುತ್ತೆ. 1-2 ದಿನ ಬಿಡಬಾರ್ದು. ಸ್ವಲ್ಪ ಗೆಡ್ಡೆ ಎಲ್ಲ ಒಣಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಹೊಸದಾಗಿ ನಾವು ಹಾಕಿದ್ದೀವಲ್ವ, ಅದು ಬೇರು ಕೊಡಬೇಕಾದ್ರೆ ಸ್ವಲ್ಪ ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಅದರಿಂದ ನಾವು ಸ್ವಲ್ಪ ಅದಕ್ಕೆ ನೀರನ್ನು ಕೊಡಬೇಕು. ಇವಾಗ ನೀವು ಕೂಡ ಈ ಥರ ನೋಡ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. 4 ಪಾಟು ಕೂಡ ಹಾಕಿದ್ದೀನಿ. ಪಾಟಲ್ಲಿ ಗಿಡಗಳು ಎಷ್ಟು ಹಚ್ಚ ಹಸಿರಾಗಿದೆ ನೋಡಿದ್ರಲ್ಲ. ಮತ್ತು ನೀರು ಕೂಡ ಹೇಗಾಗ್ತೆ ಅಂತ ನೋಡಿದ್ರಲ್ಲ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.